ದಿಶಾ ದಿಶಾ ಅಂದರೆ ಏನಂತ ಒಂದು ನಿಮಿಷ. ದಿಶಾ ಅಂದರೆ ಏನಂದರೆ ದಿವ್ಯಾ ಮತ್ತು ಶರಣ್ ಎರಡೂ ಸೇರಿ ದಿಶಾ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಗಂಡ ಹೆಂಡತಿ ಮಕ್ಕಳ ಹೆಸರಲ್ಲ ಅದು, ಗಂಡ ಹೆಂಡತಿ ಹೆಸರು. ಅವರು ಅಷ್ಟಾನ್ಯೋನ್ಯವಾಗಿದ್ದಾರೆ. ಅವರು ತುಂಬ ಟ್ರಿಪ್ ಮಾಡ್ತಾರೆ. ನಂಗೆ ಪರಿಚಯ ಆಗಿತ್ತು ನಮ್ಮನೇಲಿ ನಮ್ಮ ಐಡಿಯಲ್ ಶಾಲೆ ಮಾಸ್ಟರ್ಗಳು ಬಾಡಿಗೆ ಇದ್ದಾರೆ. ಅವರು ಇದೇ ಟ್ರಿಪ್ ಹೋಗಿ ಬಂದರು ತಮಿಳ್ನಾಡು. ಅವ್ರು ಬಂದವ್ರಿಗೆ ಕೇಳಿದಾಗ ತುಂಬ ಚೆನ್ನಾಗಿ ಅವ್ರಿಗೆ ಅರೇಂಜ್ ಮಾಡಿದ್ರು ನಮಗೆ ಅಂತ ಹೇಳಿದರು. ಹಂಗಾಗಿ ನಾನು ಇವ್ರನ್ನ ಸಜೆಸ್ಟ್ ಮಾಡಿದೆ. ನಾನು 4-5 ಫಾರಿನ್ ಟ್ರಿಪ್ ಹೋಗಿದ್ದೀವಿ, ಸುಮಾರು ಲೋಕಲ್ ಟ್ರಿಪ್ ತುಂಬ ಹೋಗಿದ್ದೀವಿ. ಆದರೆ ಎಲ್ಲರೂ ಮಾಡಿದ್ದಾರೆ. ಆದರೆ ಇವ್ರ ಬಗ್ಗೆ ಒಂದು ಯಾಕೆ ಹೊಸದುರ್ಗದವರು ಒಂದು ತುಂಬ ಚೆನ್ನಾಗಿ ಅಭಿಪ್ರಾಯ ಬಂತು. ಯಾಕೆಂದರೆ ಶಾಲೆ ಮಕ್ಕಳನ್ನ ಸುಮಾರು 200-300 ಜನ ಮಕ್ಕಳನ್ನ ಕರ್ಕೊಂಡು ಹೋಗ್ಬರೋದು ಹುಡುಗಾಟ ಅಲ್ಲ. ಹಂಗಾಗಿ ಇವ್ರು ಅವ್ರಿಗಿಂತ ಬೆಟರ್ ಅಂದ್ಕೊಂಡು ಒಂದ್ಸರಿ ಕೊಟ್ಟು ನೋಡೋಣ ಇವ್ರಿಗೆ ಅಂತ ಅಂದ್ಕೊಂಡ್ವಿ. ಈ ದಿಶಾ ಹಾಲಿಡೇಸ್ನವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ಈ ಯಾವುದೇ ಟೂರ್ ಪ್ರೋಗ್ರಾಮ್ನವರು ಯಾವ ನಮಗೆ ಏನು ಪ್ಲೇಸಸ್ ಇರ್ತಾವೋ ಒಂದು ಹೆಜ್ಜೆ ಮುಂದಿಡಲ್ಲ. 1 ಕಿಲೋಮೀಟ್ರ್ ಇದ್ರೂ ಹೋಗಲ್ಲ. ಇವತ್ತು ಅದ್ಯಾವುದೋ ಸಕ್ಕರೆ ಹಾಕೋದು ದೇವಸ್ಥಾನ ಅಂತೇಳಿ ಒಂದು 25-30 ಕಿಲೋಮೀಟ್ರು, ಒಂದು 2-3 ಗಂಟೆ ಟೈಮು ಅವ್ರು ಕರ್ಕೊಂಡು ಹೋದ್ರು. ನಾವು ಒಂದು ಮಾತು ಹೇಳಿದ್ವಿ, ಸರ್ ಹಿಂಗಿತ್ತು ಅಂತ, ನಾವು ನಮ್ಮ ಲಿಸ್ಟಲ್ಲಿ ಇಲ್ಲ ಅಂತ. ಸರಿ ಕರ್ಕೊಂಡು ಹೋದ್ರು. ಬೇರೆ ಯಾರು ಸಾಮಾನ್ಯವಾಗಿ ಆ ಥರ ಕರ್ಕೊಂಡು ಹೋಗಲ್ಲ. ಯಾಕೆಂದರೆ ಎಲ್ಲರೂ ಹೋಗಿದ್ರಿ, ಎಲ್ಲರಿಗೂ ಅನುಭವ ಆಗಿರ್ಬೋದು. ಆ ಥರ ಯಾರು ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳು. ಆಮೇಲೆ ದಾರಿಲಿ ಹೋಗ್ತಾ 1-2 ದೇವಸ್ಥಾನ ಅದು ನಮ್ಮ ಲಿಸ್ಟಲ್ಲಿ ಇರಲಿಲ್ಲ. ಅದು ನೋಡೋಂಥ ದೇವಸ್ಥಾನಗಳೇ ಪಾಪ ನಿಲ್ಲಿಸಿ ತೋರಿಸಿದ್ರು. ನಮಗೇನು ಗೊತ್ತಿರಲ್ಲ, ಅವ್ರು ದೇವ್ರು ತೋರಿಸಲಿಲ್ಲ. ನಾವೇನು ಅವ್ರನ್ನೇನು ಕೇಳ್ತಾ ಇರಲಿಲ್ಲ. ನಾಳೆ ಯಾರೋ ನಮಗೆ ಹೋಗಿ ಬಂದರೆ ನಾವು ತಮಿಳ್ನಾಡಿಗೂ ಅಂಥ ದೇವಸ್ಥಾನ ಮಾಡೋದು ನೋಡಲಿಲ್ವಾ, ನಮಗೊಂಥರ ಅಯ್ಯೋ ಇರೋದು ಹಂಗೆ. ಆಮೇಲೆ ಇವರು ಸ್ಟಾರ್ಟಿಂಗ್ ಹೇಳಿದರು, ಸರ್ ನೀವು ನನ್ನ ಪರಿಚಯ ಇಲ್ಲ ಆದರೆ ನನಗೆ ಕೊಟ್ಟಿದ್ದೀರಿ, ನೀವು ನನ್ನ ಇದನ್ನು ಬಂದಮೇಲೆ ನೀವು ನೋಡ್ರಿ ಅಂತ. ನೋಡಿದ್ವಿ, ಸರಿ ಇತ್ತು. ನೀಡಿದಂಥ ನಮ್ಮ ದಿಶಾ ಹಾಲಿಡೇಸ್ ಹೊಸದುರ್ಗ ಅವರಿಗೂ ಹಾಗೂ ನಮ್ಮನ್ನು ಉತ್ತಮವಾಗಿ ಕರ್ಕೊಂಡು ಚೆನ್ನಾಗಿ ಎಲ್ಲ ಕಡೆಗೂ ಎಲ್ಲ ದೇವಸ್ಥಾನಗಳಿಗೂ ದರ್ಶನ ಮಾಡಿಸಿದ್ದಾರೆ. ಆಮೇಲೆ ಉತ್ತಮವಾದ ಊಟ ಉಪಚಾರವನ್ನು ಮಾಡಿದ್ದಾರೆ. ಹಾಗೂ ನಮ್ಮ ಕಡೆಯಿಂದ ಏನಾದರೂ ಅವರಿಗೆ ತೊಂದರೆ ಆಗಿದ್ದಲ್ಲಿ ದಯಮಾಡಿ ಕ್ಷಮಿಸಿ. ಪ್ರತಿಯೊಂದು ಏನೇ ದೇವಸ್ಥಾನಗಳಿಗೂ ನಾವು ಭೇಟಿ ಕೊಟ್ಟರು ಕೂಡ ಒಳ್ಳೆಯ ವಿಷಯಗಳನ್ನು ತಿಳಿಸಿದ್ದಾರೆ. ಮುಂಗಡವಾಗಿ ಆ ದೇವಸ್ಥಾನದ ಬಗ್ಗೆ ವಿಷಯನ ಚೆನ್ನಾಗಿ ನಮಗೆ ಅರ್ಥ ಮಾಡಿ ಆ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಿದ್ದಾರೆ. ಆ ದೇವಸ್ಥಾನಗಳ ಮಹಿಮೆಗಳನ್ನು ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ನಾವು ಏನೇ ಒಂದು ನಮ್ಮಿಂದ ನಾವೇನಾದರೂ ಅವರಿಂದ ನಾವು ಪಡ್ಕೋಬೇಕು ಅಂತ ಇದ್ದರೆ ದಿಶಾ ಹಾಲಿಡೇಸ್ ಹೊಸದುರ್ಗ ಇವರ ಕಡೆಯಿಂದ ನಾವು ಯಾವಾಗಲೂ ಈಗ ಎಲ್ಲರೂ ಕೂಡ ಅವ್ರ ನಂಬರ್ನ ತಗೊಳ್ರಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಾವೇನೇ ಫ್ಯಾಮಿಲಿ ಟ್ರಿಪ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಟ್ರಿಪ್ ಆಗಿರ್ಬೋದು ಅಥವಾ ಒಂದೇನೋ ಒಂದು ಗ್ರೂಪ್ಗಳಿಂದ ನಾವು ಟ್ರಿಪ್ ಮಾಡಿರ್ಬೋದು. ಯಾಕೆಂದರೆ ನಾವು ಈ ಹಿಂದೆ ಟ್ರಿಪ್ಗಳು ಮಾಡಿದ್ದೀವಿ, ಬಟ್ ಬ್ಯಾಂಕಾಕು ಅಲ್ಲೆಲ್ಲ ಹೋಗಿದ್ದೀವಿ. ಬಟ್ ಇಂಥ ಮನುಷ್ಯ ನಮಗೆಲ್ಲೂ ಸಿಕ್ಕಿಲ್ಲ. ಇವರಿಗೂ ಕೂಡ ನಮ್ಮ ಸದಸ್ಯರುಗಳ ಪರವಾಗಿ ಹಾಗೂ ಅಧ್ಯಕ್ಷರುಗಳ ಪರವಾಗಿ ಹಾಗೂ ಎಲ್ಲ ಸದಸ್ಯರುಗಳ ಪರವಾಗಿ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮ್ಮಿಂದ ಏನೇ ತಪ್ಪಾಗಿದ್ರು ಕೂಡ ಅದನ್ನು ಕ್ಷಮಿಸಬೇಕು ಅಂತ ಹೇಳಿ ಈ 1-2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಹಿಂದೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ದಿಶಾ ಹಾಲಿಡೇಸ್ ಅಂತ ಪ್ರವಾಸಕ್ಕೆ ಬಂದಿದ್ದು ಮುಂದೆ ನಮ್ಮ ಜನ ನೋಡ್ಕೊಂಡರೆ ಹೊಸದುರ್ಗ ಅವ್ರ ಹೆಸರು ಶರಣಪ್ಪ ಅಂತ. ಡ್ರೈವರ್ಗಳಾಗಲಿ ಅಡುಗೆ ಭಟ್ರುಗಳಾಗಲಿ ಊಟ ಮಾತ್ರ ಎಲ್ಲವೂ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಎಲ್ಲ ನಮ್ಮಲ್ಲಿ ನಾವು ಅವ್ರಿಗೆ ಸಹಕರಿಸಿದ್ವಿ, ಅವರು ನಮಗೆ ಸಹಕರಿಸಿದ್ದಾರೆ. ಮೊದಲು ಡ್ರೈವರ್ಗಳಿಗೆ ಭಟ್ರುಗಳಿಗೆ ಧನ್ಯವಾದ. ವರ್ಷಗಳು ಟೂರ್ ಮಾಡ್ತಾನೆ ಇದ್ದೀನಿ. ಸುಮಾರು ಒಂದು 6-7 ದೇಶ ನೋಡಿದ್ದೀನಿ. ಆದರೆ ನನಗೆ ಇವತ್ತು ಸಿಕ್ಕಿರೋ ಈಗ 5 ದಿವಸ ಸಿಕ್ಕಿರೋಂಥ ಖುಷಿ ಇದರಲ್ಲಿ ಸಿಕ್ಕಿಲ್ಲ. ನಾವು ಹೋಗ್ತಿದ್ವಿ, ಅವ್ನು ಕರ್ಕೊಂಡು ಹೋಗ್ತಾ ಅವನೇನು ಆ ದೇಶದ ಹೋಗುತ್ತಾ ಎಲ್ಲ ದೇಶದಲ್ಲೂ ನೋಡಿರೋದು. ನಮ್ಮ ಇಂಡಿಯಾದ ಒಂದೊಂದು ದೇವಸ್ಥಾನದ್ದು ತಗೊಂಡೋಗಿ ಅವನಲ್ಲಿ ಅಲ್ಲಿ ಮಾಡಿರೋದು. ಒಂದು ಬೀಚ್ ಆಗಲಿ ಒಂದು ದೇವಸ್ಥಾನ ಆಗಲಿ ಏನು ಮಾಡಿದ್ರು ನಮ್ಮ ಇಂಡಿಯಾದ ತಗೊಂಡೋಗಿ ಮಾಡಿರೋದು. ಇಂಡಿಯಾದ ಬಿಟ್ಟು ಬೇರೆ ಏನು ಮಾಡಿಲ್ಲ. ಯಾವ ಊರಿಗೂ ಯಾವ ದೇಶಕ್ಕೆ ಹೋದ್ರೂ ನಮ್ಮ ಇಂಡಿಯಾದೇ ಇರೋದು ಫಸ್ಟು. ನಾನು 5-7 ದೇಶ ನೋಡಿದ್ರು, ಬಟ್ ನಮ್ಮ ಇಂಡಿಯಾ ದೇಶದಷ್ಟು ಎಲ್ಲೂ ಇಲ್ಲ. ನಾವು ಈ ಸಂತೃಪ್ತಿ ಪಡ್ಕೊಂಡಿದ್ದೀವಿ 5 ದಿವಸ ಅಂದರೆ. ನನ್ನ ಈ ಖುಷಿ ನನ್ನ ಫಾರಿನ್ಗೆ ಹೋದಾಗ ಯಾವಾಗಲೂ ಬಂದಿಲ್ಲ. ನಾವು ವಾರಗಟ್ಟಲೆ ಹೋಗಿದ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಇದೇ ನಂದಿ ಬ್ಯಾಂಕಿಂದ ಹೋಗಿದ್ವಿ, ತುಮಕೂರಿಂದ ಹೋಗಿದ್ವಿ, ಮತ್ತು ಬೇರೆ ಹೊರಗಡೆಯಿಂದ ಹೋಗಿದ್ವಿ. ಯಾಕೆ ಹೋದ್ರು ನನಗೆ ಈ ನೆಮ್ಮದಿ ಈಗ 5 ದಿವಸ ಸಿಕ್ಕಿರೋ ನೆಮ್ಮದಿ ಎಂತೂ ಸಿಕ್ಕಿಲ್ಲ ನಮಗೆ. ಅದೇ ನನಗೊಂದು ಖುಷಿ. ಆವಾಗಲೇ ಮಾತಾಡಿದ್ದೀನಿ, ನಾನು ಯೂಟ್ಯೂಬಲ್ಲಿ ಮಾತಾಡಿದ್ದೀನಿ, ಒಂದು ರೆಕಾರ್ಡ್ ಇದ್ದೀನಿ, ಆಗ್ತಿರ್ಬೇಕಾದ್ರೆ. ಕೆಲವು ಟೈಮಲ್ಲಿ ಎಲ್ಲಾದರೂ ಹೊರಗೆ ಹೋದ ತಕ್ಷಣ ಫುಡ್ ಸರಿ ಇರಲ್ಲ, ನಮಗೆ ರೂಟ್ ಗೊತ್ತಿರಲ್ಲ. ಹಾಗಾಗಿ ಹೆಂಗೆ ಏನು ಅಂತ ನಾವೇ ಯೋಚನೆ ಮಾಡ್ತಾ ಇರ್ತೀವಿ. ಆದ ಕಾರಣ ಈ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದಂಗೆ ನಮ್ಮ ಶರಣ್ ಸರ್ಗೆ ಪ್ಯಾಕೇಜ್ ಕೊಟ್ಟಿದ್ವಿ. ದಿಶಾ ಹಾಲಿಡೇಸ್ ಅವ್ರಿಗೆ ಪ್ಯಾಕೇಜ್ ಕೊಟ್ಟಿದ್ವಿ. ಅವ್ರು ನಮ್ಮನ್ನು ಎಷ್ಟು ವ್ಯವಸ್ಥಿತವಾಗಿ ಕರ್ಕೊಂಡು ಹೋದ್ರು ಅಂತ ಹೇಳಿದರೆ, ನಾವೆಲ್ಲೇ ಹೋದ್ರೂ ಹೋದ ತಕ್ಷಣ ಊಟ, ಒಳ್ಳೆ ಅಡುಗೆ, ಮನೆ ಅಡುಗೆ ಥರ ಊಟ. ಹಾಗೆ
ಲಾಡ್ಜ್ ವ್ಯವಸ್ಥೆ, ಆಮೇಲೆ ದೇವಸ್ಥಾನಕ್ಕೆ ಡೈರೆಕ್ಟ್ ಎಂಟ್ರಿ, ಈ ಥರ ಎಲ್ಲ ಮಾಡಿಬಿಟ್ಟು ನಮಗೆಲ್ಲ ಒಳ್ಳೆ ಟೂರ್ ಪ್ಯಾಕೇಜನ್ನು ಮಾಡಿಸಿದ್ದಾರೆ. ಆದ್ದರಿಂದ ನಮ್ಮ ಶರಣ್ ಸರ್ಗೆ, ಹಾಗೆ ಮತ್ತು ಅಡುಗೆ ಭಟ್ರಾದಂಥ ಇಬ್ಬರಿಗೆ ಮತ್ತು ನಮ್ಮ ಡ್ರೈವರು ಕೂಡ ತುಂಬ ಸಹಕಾರದಿಂದ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈ ಟೂರ್ ತುಂಬ ಎಲ್ರಿಗೂ ಮನಸ್ಸಿಗೆ ತುಂಬ ಸಮಾಧಾನ ಅನಿಸಿದೆ. ಹಾಗಾಗಿ ಅವರೆಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಜನಗಳು ದಯಮಾಡಿ ನೀವು ಹೋಗ್ರಿ, ಒಳ್ಳೆ ಚೆನ್ನಾಗಿ ನೋಡ್ಕೊಂತಾರೆ ನಮ್ಮ ಚರಣ್ ಸರ್. ಎಲ್ಲ ದೇವಸ್ಥಾನಗಳದ ಆಡಳಿತ ಮಂಡಳಿ ವ್ಯವಸ್ಥೆನೂ ಕೂಡ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ದಯಮಾಡಿ ಹೋಗಿ ದಿಶಾ ಟ್ರಾವೆಲ್ಸ್ ಏಜೆನ್ಸಿಗೆ ಧನ್ಯವಾದಗಳು. ತಂಜಾವೂರು, ರಾಮೇಶ್ವರಂ, ಪಳನಿ, ಒಂದೊಂದು ಪ್ಲೇಸೂ ದೇವಸ್ಥಾನಗಳು ತುಂಬ ವಿಶೇಷವಾಗಿರೋವು. ಅದನ್ನು ಆವಾಗಿನ ಕಾಲದಲ್ಲಿ ಅದು ಹೆಂಗೆ ಕಟ್ಟಿದ್ರಪ್ಪ ನಿಜಕ್ಕೂ ಎಲ್ಲರಿಗೂ ಖುಷಿ ಕೊಡ್ತು. ದೇವಸ್ಥಾನ ನೋಡಿ ಅಂತ ಎಲ್ಲರಿಗೂ ತುಂಬ ಖುಷಿ ಆಯಿತು. ಇದಕ್ಕೆಲ್ಲ ಕಾರಣಕರ್ತರಾದಂಥ ಶರಣ್ ಅವರಿಗೆ ತುಂಬ ಧನ್ಯವಾದಗಳು. ನಾವು ಈಗ ಹೆಂಗೆ ನಮಗೆ ಪ್ರವಾಸದ ಬಗ್ಗೆ ನೀಟಾಗಿ ವ್ಯವಸ್ಥಿತವಾಗಿ ಕರ್ಕೊಂಬಂದಿದ್ರು, ಇದೇ ಥರನೇ ಎಲ್ಲರನ್ನೂ ಕರ್ಕೊಂಡೋಗಿ ಬಂಧುಗಳೇ ಶರಣ್ ಸರ್ನ ಫೋನ್ ನಂಬರ್ನ ತಗೊಂಡು ಭೇಟಿ ಮಾಡಿ ಅವ್ರನ್ನ. ದಯವಿಟ್ಟು ಒಳ್ಳೆ ಪ್ಯಾಕೇಜ್ ಇದೆ ಇವ್ರದ್ದು. ಇವ್ರಿಗೆಲ್ಲ ಆಲ್ಮೋಸ್ಟ್ ಅಲ್ಲಿ 99% ಗೊತ್ತಿದೆ. ದಯಮಾಡಿ ಇವ್ರ ಜೊತೆ ಹೋಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಇವ್ರ ಜೊತೆನೆ ಹೋಗ್ತೀವಿ. ಆಮೇಲೆ ನಾವು ದೇಶದಿಂದ ವಿದೇಶಕ್ಕೆ ಹೋದ್ರೂ ಭಾಷೆ ಒಂದು ನಮ್ಗೆ ಯಾರಿಗೂ ಬರಲ್ಲ. ನಮ್ಮ ಶರಣ್ ಸರ್ಗೆ ಎಲ್ಲ ಭಾಷೆನೂ ಬರುತ್ತೆ. ಆದ್ದರಿಂದ ದಯಮಾಡಿ ನೀವು ಹೋಗ್ಬೇಕಾಗಿ ವಿನಂತಿ. ದಯಮಾಡಿ ಎಲ್ಲರೂ ಸೇರಿ ಶರಣ್ ಸರ್ಗೆ ಒಂದು ಜೋರ ಚಪ್ಪಾಳೆ.